ಒಂದು ವಿಡಿಯೋನ ಯಾವ ಥರ ಒಂದು ಬೇಸಿಕ್ ಕಲರ್ ಕರೆಕ್ಷನ್ ಮಾಡೋದು ಅಂತ ಈ ವಿಡಿಯೋ ನೋಡೋಣ. ಸೊ ಯೂಶ್ವಲಿ ಈ ವಿಡಿಯೋ ಯಾರಿಗೆ ಅಂದರೆ ಇದುವರೆಗೂ ನೀವು ಲೈಕ್ ಈ ಒಂದು ಎಡಿಟಿಂಗ್ ಸಾಫ್ಟ್ವೇರಲ್ಲಿ ನಿಮ್ಮ ಕಲರ್ ಗ್ರೇಡಿಂಗ್ ಯಾವ ಥರ ಮಾಡೋದು ಅಂತ ಗೊತ್ತಿಲ್ಲ, ಲೈಕ್ ಬೇಸಿಕ್ಕು ಗೊತ್ತಿಲ್ಲ, ಲೈಕ್ ಬೇಸಿಕ್ ಪ್ಯಾರಾಮೀಟರ್ಸ್ ಲೈಕ್ ಎಕ್ಸ್ಪೋಜರ್ ಅಂದ್ರೇನು, ಸ್ಯಾಚುರೇಷನ್ ಅಂದ್ರೇನು, ಕಾಂಟ್ರಾಸ್ಟ್ ಅಂದ್ರೇನು, ಮತ್ತು ಹೈಲೈಟ್ಸ್ ಅಂದ್ರೇನು. ಸೊ ಈ ಥರ ಏನು ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಇದು ಬರೀ ನೀವು ಒಂದು ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ಲಿ ಎಡಿಟ್ ಮಾಡ್ತೀರಾ ಅಂಥವ್ರಿಗೆ ಮಾತ್ರ ಅಲ್ಲ. ಯೂಶ್ವಲಿ ನೀವು ಒಂದು ಮೊಬೈಲಲ್ಲೂ ಫಾರ್ ಎಕ್ಸಾಂಪಲ್ ಎಲ್ಲ ಟ್ರಿಪ್ ಹೋಗಿರ್ತೀರಾ, ಏನೋ ಒಂದು ವಿಡಿಯೋ ಲೈಕ್ ಶೂಟ್ ಮಾಡಿರ್ತೀರಾ, ಅದನ್ನು ನೀವು ಎಡಿಟ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ನೀವು ಸ್ವಲ್ಪ ಲಿಟ್ಲ್ ಬಿಟ್ ಆಫ್ ಕಲರ್ ಕರೆಕ್ಷನ್ ಮಾಡಬೇಕು. ಬಟ್ ನನಗೆ ಏನು ಅಲ್ಲಿ ಎಷ್ಟೊಂದು ಆಯ್ತು ಅದ್ರಲ್ಲಿ ಏನಂತ ನನಗೆ ಗೊತ್ತಿಲ್ಲ ಅಂದರೆ, ಸೊ ಇದು ಅಂಥವ್ರಿಗೆ. ಮತ್ತು ನೀವು ಪ್ರೊಫೆಷ್ನಲ್ ವೀಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಎಡಿಟ್ ಮಾಡ್ತಿದ್ರು ಒಂದು ಬೇಸಿಕ್ ಕಲರ್ ಕರೆಕ್ಷನ್ ಯಾವ ಥರ ಮಾಡೋ ಅಂತ ಈ ವಿಡಿಯೋ ನೋಡೋಣ. ಸೊ ಇದುವರೆಗೂ ನಾವು ಎಡಿಟಿಂಗಲ್ಲಿ ಎಷ್ಟೊಂದು ಸೀರೀಸ್ ಹಾಕಿದ್ದು, ಸೊ ಇವಾಗ ಕಲರ್ ಕರೆಕ್ಷನ್ ನೋಡೋಣ. ಸೊ ಇದು ಒಂದು 2 to 3 ಪಾರ್ಟ್ಸ್ ಮಾಡೋಣ ಅಂತ. ಈ ವಿಡಿಯೋ ಒಂದು ಕಂಪ್ಲೀಟ್ಲಿ ಒಂದು ಬಿಗಿನರ್ ಲೆವೆಲ್ ಇರುತ್ತೆ. ಸೊ ನಿಮಗೆ ಕಲರ್ ಕರೆಕ್ಷನ್ ಅಂದರೆ ಏನು ಅಂತಲೂ 1% ನಿಮ್ಗೆ ಗೊತ್ತಿಲ್ಲ ಅಂದರು, ಸೊ ಈ ವಿಡಿಯೋ ನೋಡಿದ್ರೆ ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ನೀವೇನು ವರಿ ಮಾಡೋದು ಬೇಕಲ್ಲ. ಸೊ ನೆಕ್ಸ್ಟ್ ಪಾರ್ಟ್ ಹೋಗ್ತಾ ಸ್ವಲ್ಪ ಅಡ್ವಾನ್ಸ್ ಲೆವೆಲ್, ನೆಕ್ಸ್ಟ್ ಲೆವೆಲ್ ಕಲರ್ ಗ್ರೇಡಿಂಗ್ ಅಂದ್ರೇನು, ನೆಕ್ಸ್ಟ್ ಕರ್ವ್ಸ್ ಅಂದ್ರೇನು, ಸೊ ಅದರೆಲ್ಲ ನೋಡೋಣ. ಸೊ ಇದೊಂದು ಕಂಪ್ಲೀಟ್ಲಿ ಬೇಸಿಕ್. ಸೊ ಒಂದು ಫುಟೇಜ್ ಫಾರ್ ಎಕ್ಸಾಂಪಲ್ ಈ ಫುಟೇಜ್ನ ನಾವು ಕಲರ್ ಕರೆಕ್ಷನ್ ಮಾಡ್ತಿರ್ತೀನಿ. ಸೊ ಯೂಶ್ವಲಿ ಫಸ್ಟ್ ಕಲರ್ ಕರೆಕ್ಷನ್ಗೆ ಹೋಗ್ಬೇಕಾದ್ರೆ ಇಲ್ಲಿ ಹೋಗ್ಬಿಟ್ಟು ಲುಮೆಟ್ರಿಕ್ ಕಲರ್ ಅಂತ ಇರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇರುತ್ತೆ ನೋಡಿ. ಸೊ ಇಲ್ಲಿ ತುಂಬಾ ನಮಗೆ ಇರುತ್ತೆ ಕಲರ್ ಕರೆಕ್ಷನ್, ಕ್ರಿಯೇಟಿವ್ಸ್, ಕರ್ವ್ಸು, ಲೈಕ್ HSL ಮತ್ತು ಕಲರ್ ವೀಲ್ ಇದೆಲ್ಲ. ಸೊ ಇವತ್ತು ನಾವು ಬೇಸಿಕ್ ಕಲರ್ ಕರೆಕ್ಷನ್ ಯಾವ ಥರ ಮಾಡೋದಂತ ನೋಡೋಣ. ಇದೇ ಥರ ನೀವು ಒಂದು ಮೊಬೈಲ್ ಓಪನ್ ಮಾಡಿದ್ರು ಮೊಬೈಲು ಇದೇ ಥರ ಲೈಕ್ ಇದೆಲ್ಲ ಇರುತ್ತೆ. ಲೈಕ್ ಟೆಂಪ್ರೇಚರ್ ಅಂದ್ರೇನು, ಟಿಂಟ್ ಅಂದ್ರೇನು, ಸ್ಯಾಚುರೇಷನ್ ಅಂದ್ರೇನು, ಎಕ್ಸ್ಪೋಜ್ ಈ ಥರ ಇರುತ್ತೆ. ಸೊ ಸೇಮ್ ನೀವು ಮೊಬೈಲಲ್ಲಿ ಕಲರ್ ಕರೆಕ್ಷನ್ ಮಾಡೋದು ಸೇಮ್ ಅಪ್ಲಿಕೇಬಲ್ ಆಗುತ್ತೆ. ನೀವೊಂದು ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಯಾವ್ದು ಮಾಡಿದ್ರು ಬೇಸಿಕ್ ಕಲರ್ ಕರೆಕ್ಷನ್ ಸೇಮ್ ಅಪ್ಲೈ ಆಗುತ್ತೆ. ಓಕೆ, ಫಸ್ಟ್ ನಾವು ಬಂದರೆ ಫಸ್ಟ್ ವೈ ಕಲರ್ ಈಸ್ ಇಂಪಾರ್ಟೆಂಟ್. ಕಲರಿಂದ ಏನು ಇಂಪಾರ್ಟೆಂಟ್ ಎಡಿಟಿಂಗ್ ಅಂದರೆ ಲೈಕ್ ತುಂಬ ಅದು ಸ್ಟೋರಿ ಟೆಲ್ಲಿಂಗ್ ಎಲ್ಲ ಇರ್ಬೋದು. ಕಲರಿಂದ ಏನು ಇಂಪಾರ್ಟೆಂಟ್ ಹೇಳ್ಬೋದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಆ್ಯಕ್ಚುಲಿ ಕಲರ್ ಒಂದು ಎಮೋಷನ್ನ ಪ್ರೊವೋಕ್ ಮಾಡುತ್ತೆ. ಅದು ನೀವು ಯಾವುದೋ ಒಂದು ಮೂವಿ ನೋಡಿರ್ಬೋದು. ಫಾರ್ ಎಕ್ಸಾಂಪಲ್ ತುಂಬ ವಾರ್ಮಾಗಿ ಮೇಂಟೈನ್ ಮಾಡಿರ್ತಾರೆ, ಆರ್ ಕೋಲ್ಡ್ ಆ್ಯಂಡ್ ಮೇಂಟೈನ್. ಸೊ ಇದು ಕಂಪ್ಲೀಟ್ಲಿ ಒಂದು ಸ್ಟೋರಿನೇ ಹೇಳುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ನೀವು ನೋಡಿದರೆ ಸಮ್ಟೈಮ್ಸ್ ಲೈಕ್ ವಿಲ್ಲನ್ಗೆ ತುಂಬ ಲೈಕ್ ಕೋಲ್ಡ್ ಟೋನ್ ಆಗಿರುತ್ತೆ, ನೋಡಿದ್ರೆ ಬ್ಲೂಯಿಶ್ ಟೋನ್ ಆಗಿರುತ್ತೆ. ಅದೇ ಹೀರೋಗೆ ನೋಡಿದ್ರೆ ಸ್ವಲ್ಪ ವಾರ್ಮ್ ಟೋನ್ ಆಗಿರುತ್ತೆ. ಸೊ ಇದೆಲ್ಲ ಯೂಶ್ವಲಿ ಸೈಕಾಲಜಿಯಲ್ಲಿ ಲೈಕ್ ವಾಟ್ ದೇ ಟೆಲ್ ಈಸ್ ಲೈಕ್ ಒಂದು ಕಲರಿಂದ ಒಂದು ಸ್ಟೋರಿ ಟೆಲ್ಲಿಂಗಲ್ಲಿ ಆ ಕಲರ್ ಇನ್ಫ್ಲುಯೆನ್ಸ್ ಮಾಡುತ್ತೆ ಟು ಪ್ರೊವೋಕ್ ಸಚ್ ಎ ಎಮೋಷನ್ ಇನ್ ಈಚ್ ಇಂಡಿವಿಜುವಲ್ ಯಾರು ನೋಡ್ತಿರೋದು. ಸೊ ನಾವು ಇನ್ನೂ ಡೆಪ್ತ್ ಹೋಗ್ತಾ ಅದೆಲ್ಲ ಹೇಳ್ತೀನಿ ಈಗಲೇ ನಿಮಗೆ. ಅದೆಲ್ಲ ಹೇಳಿ ತುಂಬ ಕನ್ಫ್ಯೂಸ್ ಮಾಡೋದು ಬೇಡ. ಸೊ ಫಸ್ಟ್ ಯೂಶ್ವಲಿ ಒಂದು ಫುಟೇಜ್ನ ನೀವು ಇಂಪೋರ್ಟ್ ಮಾಡಿದ ತಕ್ಷಣ ಯಾವ ಥರ ಕಲರ್ ಫಸ್ಟ್ ಯೂಶ್ವಲಿ ನಾನೇನು ಮಾಡ್ತೀನಿ ಅಂದರೆ ಏನು ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಈಸಿಯಾಗಿ ನಿಮಗೆ ಫಸ್ಟ್ ಎಕ್ಸ್ಪೋಜರ್. ಸೊ ಓಕೆ, ಫಸ್ಟ್ ಏನು ಎಕ್ಸ್ಪೋಜರ್ ಅಂದರೆ ಅದರಿಂದ ಏನು ಯೂಸ್ ಅಂತ ನೀವು ಹೇಳೋದು. ಎಕ್ಸ್ಪೋಜರ್ ಅಂದರೆ ಸಿಂಪಲ್, ನಿಮ್ಮ ಓವರ್ ಆಲ್ ವೀಡಿಯೋಲಿ ಬ್ರೈಟ್ನೆಸ್ನ ಇನ್ಕ್ರೀಸ್ ಮಾಡೋಕ್ಕೆ ನಾವು ಎಕ್ಸ್ಪೋಜರ್ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ನೀವು ಎಲ್ಲಾದರೂ ಶೂಟ್ ಮಾಡಿರ್ತೀರಾ, ನೋಡೋದು ಎಕ್ಸ್ಪೋಜರ್ ತುಂಬ ಕಡಿಮೆ ಇರುತ್ತೆ. ಸೊ ಆ ಎಕ್ಸ್ಪೋಜರ್ನ ನಾವು ಅಡ್ಜಸ್ಟ್ ಮಾಡೋಕ್ಕೆ ಇದನ್ನು ತುಂಬ ಲೈಟಿಂದ ತೆಗೆದಿದೆ, ತುಂಬ ಎಕ್ಸ್ಪೋಜರ್ ಜಾಸ್ತಿ ಇರುತ್ತೆ ಅಂದರೆ ಬ್ರೈಟ್ನೆಸ್ ಅದರ ಲೈಟಿಂಗ್ ತುಂಬ ಜಾಸ್ತಿ ಇರುತ್ತೆ, ಅದನ್ನು ನಾವು ಕಂಟ್ರೋಲ್ ಮಾಡಿ ಎಕ್ಸ್ಪೋಜರ್ ಯೂಸ್ ಮಾಡ್ತೀವಿ. ಸಿಂಪಲ್ ಎಕ್ಸ್ಪೋಜರ್ ಅಂದರೆ ಓವರ್ ಆಲ್ ವಿಡಿಯೋ ಬ್ರೈಟ್ನೆಸ್ನ ನಾವು ಅಡ್ಜಸ್ಟ್ ಮಾಡೋಕ್ಕೆ ನಾವು ಎಕ್ಸ್ಪೋಜರ್ ಯೂಸ್ ಮಾಡ್ತೀವಿ ಅಷ್ಟೇ. ಓಕೆ, ಇವಾಗ ನೋಡಿ ಎಕ್ಸ್ಪೋಜರ್ ನಾನು ಇನ್ಕ್ರೀಸ್ ಮಾಡ್ತೀನಿ ನೋಡಿ. ತುಂಬ ಲೈಕ್ ಓವರ್ ಆಲ್ ಎಕ್ಸ್ಪೋಜರ್ ತುಂಬ ಆಯಿತು, ಇದು ಮಾಡಿದ್ರೆ ತುಂಬ. ಸೊ ನನಗೆ ಎಷ್ಟು ಬೇಕೋ ಅಷ್ಟು ತುಂಬ ಎಕ್ಸ್ಪೋಜರ್ ಜಾಸ್ತಿ ಬೇಡ. ಲೈಕ್ ಆ ಎನ್ವೈರನ್ಮೆಂಟಿಗೆ ಯಾವ್ದು ಕರೆಕ್ಟಾಗಿರುತ್ತೆ ಅದನ್ನು ನಾವು ಆ ಥರ ನಾನು ಇದು ಮಾಡ್ತೀನಿ. ಓಕೆ, ದಿಸ್ ಈಸ್ ಪರ್ಫೆಕ್ಟ್. ನಾನು ತುಂಬ ಜಾಸ್ತಿ ಹೋದಾಗ ಆಲ್ರೆಡಿ ನನ್ನ ಲೈಟಿಂಗ್ ಚೆನ್ನಾಗೈತೆ ಅದರಿಂದ. ನೆಕ್ಸ್ಟ್ ಕಾಂಟ್ರಾಸ್ಟ್ ಅಂದ್ರೇನು? ಸಿಂಪಲ್, ಕಾಂಟ್ರಾಸ್ಟ್ ಅಂದ್ರೆ ಏನಂದರೆ ನಮ್ಮ ವೀಡಿಯೋಲಿ ನೀವು ಯಾವುದೋ ಒಂದು ವೀಡಿಯೋ ತೊಗೊಂಡ್ರೆ ಅಲ್ಲಿ ಬ್ರೈಟೆಸ್ಟ್ ಪಾರ್ಟ್ ಮತ್ತು ಡಾರ್ಕೆಸ್ಟ್ ಪಾರ್ಟ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ವಿಡಿಯೋಲಿ ತೊಗೊಂಡ್ರೆ ಬ್ರೈಟೆಸ್ಟ್ ಪಾರ್ಟ್ ಯಾವುದು ಅಂತ ಕೇಳಿದ್ರೆ ಈ ಕ್ಲೌಡ್ಸ್ ಅಲ್ವಾ, ತುಂಬ ವೈಟ್ ಬ್ರೈಟೆಸ್ಟ್ ಪಾರ್ಟ್. ಇದೆ ಡಾರ್ಕೆಸ್ಟ್ ಪಾರ್ಟ್ ಯಾವುದಂದರೆ ಆಬ್ವಿಯಸ್ಲಿ ನಾನು ಬ್ಲ್ಯಾಕ್ ಟಿ ಶರ್ಟ್ ವೇರ್ ಮಾಡಿದ್ದೀನಿ, ಬ್ಲ್ಯಾಕ್ ಟಿ ಶರ್ಟ್ ಇಸ್ ಲೈಕ್ ಡಾರ್ಕೆಸ್ಟ್ ಪಾರ್ಟ್. ಸೊ ಬರೀ ಡಾರ್ಕೆಸ್ಟ್ ಪಾರ್ಟ್ ಬ್ರೈಟೆಸ್ಟ್ ಪಾರ್ಟ್ ಮಾತ್ರ ಇರಲ್ಲ, ಯೂಶ್ವಲಿ ಮಧ್ಯ ಇರುತ್ತೆ. ಹಂಗಾದ್ರೆ ಡಾರ್ಕ್ ಇಲ್ಲ ಬ್ರೈಟು ಇಲ್ಲ, ಲೈಕ್ ಒಂದು ಸೆಟಲ್ ಕೈಂಡ್ ಆಫ್ ಎ ಕಲರ್ ಅಂತ ಇರುತ್ತೆ ನಮ್ಮ ವೀಡಿಯೋದಲ್ಲಿ. ಸೊ ಅದನ್ನು ಅಡ್ಜಸ್ಟ್ ಮಾಡೋಕ್ಕೆ ನಾವು ಕಾಂಟ್ರಾಸ್ಟ್ ಯೂಸ್ ಮಾಡ್ತೀವಿ. ಸೊ ಓಕೆ, ಕಾಂಟ್ರಾಸ್ಟ್ ಇನ್ಕ್ರೀಸ್ ಮಾಡೋದ್ರಿಂದ ಏನಾಗುತ್ತೆ, ಏನು ಡಿಫ್ರೆನ್ಸ್ ಆಗುತ್ತೆ ಅಂತ ಕೇಳ್ಬೋದು. ಫಸ್ಟ್ ಏನಂದರೆ ಕಾಂಟ್ರಾಸ್ಟ್ ಇನ್ಕ್ರೀಸ್ ಮಾಡೋದ್ರಿಂದ ಬ್ರೈಟೆಸ್ಟ್ ಪಾರ್ಟ್ ಇನ್ನೂ ಬ್ರೈಟ್ ಆಗುತ್ತೆ, ಡಾರ್ಕೆಸ್ಟ್ ಪಾರ್ಟ್ ಇನ್ನೂ ಡಾರ್ಕ್ ಆಗುತ್ತೆ. ಸೊ ಹಂಗಂದರೆ ಮಿಡಲ್ ಕಲರ್ಸ್ ಅಂತ ಹೇಳ್ತಾ ಇಲ್ವಾ, ತುಂಬ ಬ್ರೈಟ್ ಇರಲ್ಲ ಡಾರ್ಕ್ ಇರಲ್ಲ, ಮಿಡಲ್ ಆಗಿರುತ್ತೆ. ಅದನ್ನು ನಾವು ಇನ್ಕ್ರೀಸ್ ಮಾಡೋಕ್ಕೆ ಕಾಂಟ್ರಾಸ್ಟ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಕಾಂಟ್ರಾಸ್ಟ್ನ ಇನ್ಕ್ರೀಸ್ ಮಾಡಿದಷ್ಟು ನೀವು ನೋಡಿ ನನ್ನ ಟಿ ಶರ್ಟ್ನೇ ಅಬ್ಸರ್ವ್ ಮಾಡಿ, ಎಷ್ಟು ಡಾರ್ಕ್ ಐತೆ ಇನ್ನೂ ಡಾರ್ಕ್ ಆಗ್ತೈತೆ ಯೂಶ್ವಲಿ, ಹೌದಾ? ನೆಕ್ಸ್ಟ್ ನೀವು ಕ್ಲೌಡ್ಸ್ ನೋಡಿ, ಎಷ್ಟು ಬ್ರೈಟ್ ಐತೆ ಇನ್ನೂ ಬ್ರೈಟ್ ಐತೆ. ಸೊ ಯೂಶ್ವಲಿ ಕಾಂಟ್ರಾಸ್ಟ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಇನ್ನೂ ನಮ್ಮ ಕಲರ್ಸ್ನ ಲೈಕ್ ಏನು ಹೇಳೋದು ಇನ್ನೂ ಅದನ್ನು
ಅಕ್ವೈರ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ತೋರಿಸೋ ಅದರಿಂದ ನಾವು ಕಾಂಟ್ರಾಸ್ಟ್ನ ಯೂಸ್ ಮಾಡ್ತೀವಿ. ಸೊ ಈಗ ನೋಡಿ ಕಾಂಟ್ರಾಸ್ಟ್ನ ಡಿಕ್ರೀಸ್ ಮಾಡಿದ್ರೆ ತುಂಬ ಫ್ಲ್ಯಾಟ್ ಆಗುತ್ತೆ. ನೋಡಿ ಡಾರ್ಕೆಸ್ಟ್ ಪಾರ್ಟ್ ಬ್ರೈಟೆಸ್ಟ್ ಪಾರ್ಟ್ ಎರಡು ಈಕ್ವಲ್ ಆಗಿ ಫ್ಲ್ಯಾಟ್ ಆಗುತ್ತೆ. ಸೊ ಅದೇ ನಾನು ಈ ಕಾಂಟ್ರಾಸ್ಟ್ನ ಇನ್ಕ್ರೀಸ್ ಮಾಡಿದ್ರೆ ಬ್ರೈಟೆಸ್ಟ್ ಪಾರ್ಟ್ ಇನ್ನೂ ಬ್ರೈಟ್ ಆಗುತ್ತೆ, ಡಾರ್ಕೆಸ್ಟ್ ಪಾರ್ಟ್ ಇನ್ನೂ ಡಾರ್ಕ್ ಆಗುತ್ತೆ. ಸೊ ದಟ್ಸ್ ದ ಸೊ ನಾನು ತುಂಬ ಜಾಸ್ತಿ ಮಾಡೋಕ್ಕಲ್ಲ, ಅರೌಂಡ್ 12 to 13 ಇದು ನನಗೆ ಓಕೆ ಅನಿಸುತ್ತೆ. ಓಕೆ ನೆಕ್ಸ್ಟ್ ಪಾರ್ಟ್ ಬೇಡ. ನೆಕ್ಸ್ಟ್ ಇಸ್ ಹೈಲೈಟ್ಸ್. ಹೈಲೈಟ್ಸ್ ಅಂದರೆ ಏನಾದರೂ ಸಿಂಪಲ್, ನೀವು ವೀಡಿಯೋದಲ್ಲಿ ಯಾವ ಪಾರ್ಟಲ್ಲಿ ತುಂಬ ಬ್ರೈಟ್ ಐತೆ ಅದನ್ನು ಅಡ್ಜಸ್ಟ್ ಮಾಡೋಕ್ಕೆ ಮಾತ್ರ ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ವೀಡಿಯೋ ತಗೊಂಡ್ರೆ ಅಲ್ಲೊಂದು ಲೈಟಿಂಗ್ ಒಂದೇ ಕಡೆ ಹೊಡಿತಿರುತ್ತೆ ಅಂತ ಇಟ್ಕೊಳ್ಳೋಣ, ಈ ಕಡೆ ಇಟ್ಟಿರ್ತೀರ ನಿಮ್ಮ ಫೇಸ್ಗೆ ಹಿಂಗೆ ಹೊಡಿತಿರುತ್ತೆ, ತುಂಬ ಬ್ರೈಟ್ ಇರುತ್ತೆ. ಸೊ ಆ ಬ್ರೈಟ್ನೆಸ್ನ ಕಡಿಮೆ ಮಾಡಬೇಕು, ಬರೀ ಆ ತುಂಬ ಬ್ರೈಟ್ ಇರೋ ಪಾರ್ಟ್ನ ನಾನು ಕಡಿಮೆ ಮಾಡಬೇಕು. ಸೊ ಅದಕ್ಕೆ ಮಾತ್ರ ನಾವು ಈ ಏನು ಹೇಳ್ತೀವಿ ಈ ಹೈಲೈಟ್ಸ್ ಯೂಸ್ ಮಾಡಿ ರೆಡ್ಯೂಸ್ ಮಾಡ್ತೀವಿ. ಸೊ ಇವಾಗ ನೋಡಿ ಹೈಲೈಟ್ಸ್ ನಾನು ಇನ್ಕ್ರೀಸ್ ಮಾಡ್ತೀನಿ ಯಾವ ಥರ ಆಗುತ್ತೆ ಅಂತ ನೋಡಿ. ನಮ್ಮ ಕ್ಲೌಡ್ಸು ಇನ್ನೂ ತುಂಬ ಓವರಾಗಿ ಏನು ಹೇಳೋದು ಲೈಕ್ ಕಲರ್ ತುಂಬ ಜಾಸ್ತಿ ಆಗಿ ತುಂಬ ನಮಗೆ ತುಂಬಾ ಬ್ರೈಟ್ನೆಸ್ ಮುಖಕ್ಕೆ ಈ ಥರ ಹೊಡಿತಾ ಇದೆ ನೋಡಿ ಬ್ರೈಟ್ನೆಸ್. ಸೊ ಈ ವಿಡಿಯೋಲಿ ನಾನು ಯೂಶ್ವಲಿ ಲೈಕ್ ನನಗೆ ಹೈಲೈಟ್ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಏನಕ್ಕೆ ಅಂದರೆ ಇಲ್ಲಿ ನೋಡಿ ಹೈಲೈಟ್ ಜಾಸ್ತಿ ಮಾಡೋದು ಇನ್ನೂ ತುಂಬ ನನಗೆ ಏನು ಹೇಳೋದು ಬ್ರೈಟೆಸ್ಟ್ ಪಾರ್ಟ್ ಓವರಾಗಿ ನನಗೆ ಬ್ರೈಟ್ ಆಗುತ್ತೆ. ಸೊ ಅದರಿಂದ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಡಿಕ್ರೀಸ್ ಮಾಡ್ತೀನಿ, ಲೈಕ್ 0.1 ಆ ಥರ, ತುಂಬ ಡಿಕ್ರೀಸ್ ಮಾಡೋಕ್ಕಾಗಲ್ಲ. ಓಕೆ ಹೈಲೈಟ್ಸ್ ಆಯಿತು. ಹೈಲೈಟ್ಸ್ ಅಂದರೆ ಓನ್ಲಿ ಬ್ರೈಟೆಸ್ಟ್ ಪಾರ್ಟ್ನ ನಾವು ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದರೆ ನಮಗೆ ಶ್ಯಾಡೋಸ್ ಅಂದರೆ ಸಿಂಪಲ್ ಇದೆ ಹೈಲೈಟ್ಸ್ ಎಕ್ಸಾಕ್ಟ್ ಆಪೋಸಿಟ್. ಹಂಗಂದರೆ ಹೈಲೈಟ್ಸು ಬ್ರೈಟೆಸ್ಟ್ ಪಾರ್ಟ್ ಯೂಸ್ ಮಾಡ್ತೀವಿ, ಶ್ಯಾಡೋಸ್ ಬಂದು ನಮ್ಮ ಡಾರ್ಕೆಸ್ಟ್ ಪಾರ್ಟ್ನ ಅಡ್ಜಸ್ಟ್ ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಿಮ್ಮ ವೀಡಿಯೋದಲ್ಲಿ ಎಲ್ಲಾದ್ರೂ ಹಿಂದೆ ತುಂಬ ಲೈಕ್ ಸ್ವಲ್ಪ ಏನು ಹೇಳೋದು ತುಂಬ ಡಾರ್ಕ್ ಆಗಿರ್ತೋ ಒಂದು ಪಾರ್ಟಲ್ಲಿ ಶೂಟ್ ಮಾಡ್ಬೇಕಾದ್ರೆ ಅದನ್ನ ಅಡ್ಜಸ್ಟ್ ಮಾಡೋಕ್ಕೆ ನಾವು ಶ್ಯಾಡೋಸ್ ಯೂಸ್ ಮಾಡ್ತೀವಿ. ನೋಡಿ ಶ್ಯಾಡೋಸ್ನ ಇನ್ಕ್ರೀಸ್ ಮಾಡಿದಷ್ಟು ಇನ್ನೂ ಜಾಸ್ತಿ, ಅದೇ ಶ್ಯಾಡೋಸ್ನ ಡಿಕ್ರೀಸ್ ಮಾಡಿದ್ರೆ ನೋಡಿ ನಾನು ಇನ್ನೂ ಡಾರ್ಕೆಸ್ಟ್ ಪಾರ್ಟ್ ಇನ್ನೂ ಇದಾಗ್ತೈತೆ ನೋಡಿ. ಸೊ ಶ್ಯಾಡೋಸ್ ಇನ್ಕ್ರೀಸ್ ಮಾಡಿದ್ರೆ ನಿಮ್ಗೆ ತುಂಬ ಅದು ಇನ್ನೂ ಏನು ಹೇಳೋದು ಡಾರ್ಕೆಸ್ಟ್ ಪಾರ್ಟ್ನ ಇನ್ನೂ ಬ್ರೈಟ್ ಮಾಡ್ತೀರಾ ಅಂತ. ಸೊ ನಮ್ಗೆ ಅದು ಬೇಕಾಗಿಲ್ಲ, ನಾನು ಡಾರ್ಕೆಸ್ಟ್ ಪಾರ್ಟ್ನ ಇನ್ನೂ ಸ್ವಲ್ಪ ಡಾರ್ಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈ ಡಾರ್ಕೆಸ್ಟ್ ಪಾರ್ಟ್ ಅಂತಂದರೆ ನಾನು ಟೀ ಶರ್ಟ್ ಆಗಿರ್ಬೋದು, ಲೈಕ್ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಆ ಎಡ್ಜಸ್ ಆಗಿರ್ಬೋದು. ಸೊ ಇನ್ನೂ ಕಡಿಮೆ ಮಾಡಿದ್ರೆ ಡಾರ್ಕೆಸ್ಟ್ ಪಾರ್ಟ್ ಏನಾಗುತ್ತೆ ಇನ್ನೂ ಅದು ಸ್ವಲ್ಪ ಡಾರ್ಕ್ ಆಗುತ್ತೆ. ಸೊ ಇವಾಗ ನೋಡಿ ಡಿಕ್ರೀಸ್ ಮಾಡ್ತೀನಿ. ಸೊ ಓಕೆ ದಿಸ್ ಈಸ್ ಫೈನ್. ಓಕೆ ಇದಷ್ಟು ಆಯಿತು. ನೆಕ್ಸ್ಟ್ ವೈಟ್ಸ್ ಆ್ಯಂಡ್ ಬ್ಲ್ಯಾಕ್ಸ್ ಅಂತ ಐತೆ, ಇದು ಮೈನ್ಲಿ ತುಂಬ ನಾವು ಯೂಸ್ ಮಾಡೋಲ್ಲ. ನೆಕ್ಸ್ಟ್ ಮೇಲಿರೋದಕ್ಕೆ ಬರ್ತೀನಿ. ವೈಟ್ಸ್ ಅಂದರೆ ಸಿಂಪಲ್, ಇಲ್ಲಿ ನೋಡಿ ನೀವು ವೀಡಿಯೋದಲ್ಲಿ ಯಾವ ಪಾರ್ಟಲ್ಲಿ ಲೈಕ್ ಯೂಶ್ವಲಿ ಆ ವೈಟ್ಸ್ ಹಂಗಂದರೆ ಬ್ರೈಟ್ ಕಲರ್ಸ್ನ ನಾವು ಇನ್ನೂ ಜಾಸ್ತಿ ಮಾಡೋಕ್ಕೆ, ಲೈಕ್ ಹೈಲೈಟ್ಸ್ ಬಂದರೂ ಓನ್ಲಿ ಬ್ರೈಟೆಸ್ಟ್ ಪಾರ್ಟ್, ಬಟ್ ಇದು ಬಂದು ವೈಟ್ಸ್ ಎಲ್ಲ ಎಲ್ಲೆಲ್ಲ ಐತೆ ಅದನ್ನೇ ಇನ್ನೂ ಬ್ರೈಟಾಗಿ ತೋರ್ಸೋಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ ಇದು ಅಷ್ಟೊಂದು ನಾವು ಯೂಸ್ ಮಾಡಲ್ಲ. ಇಲ್ಲ ತುಂಬ ನೀವು ವೈಟ್ ಫಾರ್ ಎಕ್ಸಾಂಪಲ್ ವೈಟ್ ಬ್ಯಾಕ್ಗ್ರೌಂಡಲ್ಲಿ ತೆಗೆದಿದ್ರೆ ಅದನ್ನು ಅಡ್ಜಸ್ಟ್ ಮಾಡೋಕ್ಕೆ. ಬ್ಲ್ಯಾಕ್ ಅಂದರೆ ಸಿಂಪಲ್, ಬ್ಲ್ಯಾಕ್ನ ಇನ್ನೂ ಲೈಕ್ ಬ್ರೈಟ್ ಇದೇ ರಿಡ್ಯೂಸ್ ಮಾಡಿದ್ರೆ ಬ್ಲ್ಯಾಕ್ ಇನ್ನೂ ನಿಮಗೆ ಡಾರ್ಕ್ ಬ್ಲ್ಯಾಕ್ ಆಗುತ್ತೆ. ಸೊ ದಿಸ್ ಈಸ್ ಫೈನ್. ಇಷ್ಟು ವೈಟ್ಸ್ ಬ್ಲ್ಯಾಕ್ಸ್ ಅದಷ್ಟು ನಾವು ಯೂಸ್ ಮಾಡಲ್ಲ. ಸಿಂಪಲ್ ವೈಟ್ಸ್ ಅಂದರೆ ಓವರ್ ಆಲ್ ನಿಮ್ಮ ವೀಡಿಯೋದಲ್ಲಿ ಲೈಕ್ ವೈಟ್ ಕಲರ್ಸ್ನ ಇನ್ನೂ ಇನ್ಕ್ರೀಸ್ ಮಾಡಿದ್ರೆ ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿ ಬ್ಲ್ಯಾಕ್ಸ್ ಅಂದರೂ ಸೇಮ್ ಇನ್ಕ್ರೀಸ್ ಮಾಡಿದ್ರೆ ಇನ್ನೂ ನಿಮಗೆ ಲೈಕ್ ಏನು ಹೇಳೋದು ಆ ಬ್ಲ್ಯಾಕ್ ಕಲರ್ಸ್ ಎಲ್ಲ ಇನ್ನೂ ಬ್ರೈಟಾಗಿ ಕಾಣುತ್ತೆ. ಡಿಕ್ರೀಸ್ ಮಾಡಿದಷ್ಟು ಇನ್ನೂ ಬ್ಲ್ಯಾಕ್ ಕಲರ್ಸ್ ಇನ್ನೂ ಡಾರ್ಕಾಗಿ ಕಾಣುತ್ತೆ. ಸಿಂಪಲ್. ಸೊ ಎಕ್ಸ್ಪೋಷನ್ ಅಂದರೆ ಗೊತ್ತಾಯಿತು, ಕಾಂಟ್ರಾಸ್ಟ್ ಅಂದರೆ ಹೈಲೈಟ್ಸ್ ಅಂದರೆ ಗೊತ್ತಾಯಿತು, ಶ್ಯಾಡೋ. ದಿಸ್ ಇಸ್ ಫಾರ್ ಮೇಯ್ನ್ ನೀವು ಕಲರ್ ಕರೆಕ್ಷನ್ ಯೂಸ್ ಮಾಡೋದು. ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ, ಅದು ನೀವು ಯೂಶ್ವಲಿ ನೀವು ಯೂಸ್ ಮಾಡಿರ್ತೀರ, ಲೈಕ್ ಸ್ವಲ್ಪ ಜನಕ್ಕೆ ಅದು ಗೊತ್ತಿರುತ್ತೆ, ಬಟ್ ನೀವು ಗೊತ್ತಿಲ್ಲ ಅಂದರೂ ಓಕೆ ಇದು ಇನ್ಕ್ರೀಸ್ ಮಾಡಿದ್ರೆ ನನ್ನ ವೀಡಿಯೋ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಯೂಸ್ ಮಾಡಿರ್ತೀವಿ. ಅದೇನಂದರೆ ಸ್ಯಾಚುರೇಷನ್ ಅಂತ. ಸ್ಯಾಚುರೇಷನ್ ಅಂದರೆ ಸಿಂಪಲ್, ನಿಮ್ಮ ವೀಡಿಯೋದಲ್ಲಿ ಓವರ್ ಆಲ್ ಫಾರ್ ಎಕ್ಸಾಂಪಲ್ ಒಂದು ವೀಡಿಯೋ ಯಾವುದೋ ಒಂದು ಫ್ರೇಮ್ ತಗೊಂಡ್ರೆ ಅಲ್ಲಿ ತುಂಬಾ ಕಲರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ವಿಡಿಯೋಲಿ ತಗೊಂಡ್ರೆ ಬ್ಲ್ಯಾಕ್ ಐತೆ, ರೆಡ್ ನನ್ನ ಕೈ ಇದಾಕಿರೋದು ರೆಡ್ ಐತೆ, ಬ್ಯಾಕ್ಗ್ರೌಂಡ್ ಸ್ಕೈ ಆಗಿರ್ಬೋದು, ಬ್ಲೂ ಕ್ಲೌಡ್ಸ್ ಆಗಿರ್ಬೋದು, ಮತ್ತು ಹಿಂದೆ ಬೆಟ್ಟ ಅದೆಲ್ಲ ಗ್ರೀನ್, ಟ್ರೀಸ್ ಅದೆಲ್ಲ ಗ್ರೀನ್ ಐತೆ. ಸೊ ದಿಸ್ ಹಂಗಂದ್ರೆ ಮಲ್ಟಿಪಲ್ ಕಲರ್ಸ್ ಐತೆ. ಈ ಕಲರ್ಸ್ದಲ್ಲಿ ಇಂಟೆನ್ಸಿಟಿನ ಇನ್ನೂ ನಾನು ಜಾಸ್ತಿ ಮಾಡೋಕೆ, ಇನ್ನೂ ಚೆನ್ನಾಗಿ ಏನಲ್ಲ ಕಲರ್ಸ್ ಎಲ್ಲ ಇನ್ನೂ ಚೆನ್ನಾಗಿ ಎದ್ದು ಕಾಣಬೇಕು ಹಂಗಂತ ಯೂಸ್ ಮಾಡೋಕ್ಕೆ ನಾವು ಸ್ಯಾಚುರೇಷನ್ ಯೂಸ್ ಮಾಡ್ತೀವಿ. ಸೊ ನೀವು ಯಾರೊಬ್ರು ಈ ಕಲರ್ ಕರೆಕ್ಷನ್ ಗೊತ್ತಿಲ್ಲ ಅಂದರೂ ಅವ್ರು ಯಾವುದೋ ಮೊಬೈಲಲ್ಲಿ ವೀಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಕಲರ್ ಕರೆಕ್ಷನ್ ಮಾಡಬೇಕು, ಅವ್ರು ಏನು ಮಾಡ್ತಾರೆ ಅಂದರೆ ಅವರು ಯೂಶ್ವಲಿ ಸ್ಯಾಚುರೇಷನ್ ಜಾಸ್ತಿ ಮಾಡೋದು ಚೆನ್ನಾಗಿ ಕಾಣಿಸುತ್ತೆ ಅಂತ ಗೊತ್ತಿರ್ತಾರೆ. ದಟ್ ಯೂಶ್ವಲಿ ನಾನು ಎಡಿಟಿಂಗ್ ಬರೋಕ್ಕೆ ಮುಂಚೆ ನಾನು ವೀಡಿಯೋ ಲೈಕ್ ಫೋನಲ್ಲಿ ಮಾಡಬೇಕಾದ್ರೆ ನಾನು ಮಾಡ್ತೀನಿ. ಬಟ್ ಲೈಕ್ ಸ್ಯಾಚುರೇಷನ್ ಸಿಂಪಲ್, ನಿಮ್ಮ ಕಲರ್ಸ್ ಎಲ್ಲ ಇನ್ನೂ ರಿಚ್ ಆಗಿ ಇನ್ನೂ ಎನ್ಹಾನ್ಸ್ ಆಗಿ ಆ ಕಲರ್ಸ್ನ ತೋರಿಸ್ಬೇಕಂದ್ರೆ ನಾವು ಸ್ಯಾಚುರೇಷನ್ ಇನ್ಕ್ರೀಸ್ ಮಾಡ್ತೀವಿ. ಸೊ ಯೂಶ್ವಲಿ ಸ್ಯಾಚುರೇಷನ್ ನಾನೊಂದು ತುಂಬ ಡಿಕ್ರೀಸ್ ಮಾಡಿದೆ, ಬಟ್ ನಾನು ಸ್ವಲ್ಪ ಸ್ಯಾಚುರೇಷನ್ ಇನ್ಕ್ರೀಸ್ ಅಂದರೆ ಸ್ವಲ್ಪ ಲಿಟಲ್ ಬಿಟ್ ಆಫ್ ಓವರ್ ಸ್ಯಾಚುರೇಷನ್ ನಾನು ಯೂಸ್ ಮಾಡ್ತೀನಿ ನನ್ನ ಲೈಕ್ ವೀಡಿಯೋಸಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ಲಿ ಹಂಗಂತ. ಸೊ ಅದು ನಿಮ್ಗೆ ಬಿಟ್ಟಿದ್ದು. ಸೊ ಇಟ್ಸ್ ನಾಟ್ ಕೈಂಡ್ ಆಫ್ ಕಲರ್ ಇದೇ ಥರ ಇರಬೇಕು ಅದೇ ಥರ, ಬಟ್ ನಿಮ್ಗೆ ಯಾವ್ದು ಕರೆಕ್ಟ್ ಲೈಕ್ ನೀವು ಏನು ಲೈಕ್ ಯಾವ
ಮೂಡಲ್ಲಿ ನೀವು ತೋರಿಸ್ಬೇಕು ನಿಮ್ಮ ವೀಡಿಯೋಸ್ನ ಹಂಗಂದು ಅದು ನಿಮ್ಗೆ ಬಿಟ್ಟಿತ್ತು. ಸೊ ಬೇಕಾದ್ರೆ ಒಬ್ಬೊಬ್ರು ನಾನು ಜಾಸ್ತಿ ಬೇಡ 1.5 1.10 ನಾನು 112 115 ರೇಂಜಲ್ಲಿ ನಾನು ಇಡ್ತೀನಿ. ಏನಕ್ಕೆ ಸ್ಕಿನ್ನು ಇನ್ನೂ ಸ್ವಲ್ಪ ಸ್ಯಾಚುರೇಟೆಡ್ ಆಗಿರಲಿ ಅಂತ ನನ್ನ ಒಪಿನಿಯನ್ ಅಷ್ಟೇ. ಓಕೆ, ನೆಕ್ಸ್ಟ್ ಅದ್ರ ಮೇಲ್ಗಡೆ ಬಂದರೆ ಟಿಂಟ್ಸ್ ಅಂದರೆ ಸಿಂಪಲ್ ನಿಮ್ಮ ಕಲರ್ ಅಡ್ಜಸ್ಟ್ ಮಾಡೋಕ್ಕೆ. ಇದು ನಾನು ಜಾಸ್ತಿ ಯೂಸ್ ಮಾಡಲ್ಲ. ಯೂಶ್ವಲಿ ನಿಮ್ಗೆ ಏನಂತ ಹೇಳಿ, ಫಾರ್ ಎಕ್ಸಾಂಪಲ್ ನೋಡಿ, ನಿಮ್ಮ ಕಲರ್ ಬ್ಯಾಲೆನ್ಸ್ ಮಾಡೋಕ್ಕೆ ಫಾರ್ ಎಕ್ಸಾಂಪಲ್ ತುಂಬ ಪಿಂಕ್ ಇದ್ದರೆ ಈ ಕಡೆ ತಗೊಂಡ್ರೆ ಸ್ವಲ್ಪ ನಿಮಗೆ ಏನು ಹೇಳೋದು ಗ್ರೀನಿಶ್ ಟೋನ್ ಸಿಗುತ್ತೆ. ನೋಡಿ ಗ್ರೀನಿಶ್ ಟೋನ್ ಸಿಗುತ್ತೆ. ಬಟ್ ಅದೇ ರೀತಿ ಈ ಕಡೆ ಜಾಸ್ತಿ ಇದು ಜಾಸ್ತಿ ಇರುತ್ತೆ. ಸೊ ಇದು ನಾನು ಯೂಸ್ ಮಾಡಲ್ಲ ಯೂಶ್ವಲಿ. ಓಕೆ, ನೆಕ್ಸ್ಟ್ ಮೇಯ್ನ್ ನಾನು ಇನ್ನೊಂದು ಯೂಸ್ ಮಾಡೋದೇನೆಂದರೆ ಟೆಂಪ್ರೇಚರ್ ಅಂದರೆ ನಮ್ಗೆ ಗೊತ್ತು, ಒಂದು ವಾಮ್ ಇನ್ನೊಂದು ಕೋಲ್ಡ್ ಅಂತ ಅಲ್ವಾ. ನಾನು ಸಿಂಪಲ್ ಹೇಳ್ದಲ್ವ, ಫಸ್ಟ್ ನಾನು ಎಕ್ಸಾಂಪಲ್ ಕೊಟ್ಟು ಮೂವೀಸ್ ಎಲ್ಲ ಈ ಥರ ಸೈಕಾಲಜಿ ಯೂಸ್ ಮಾಡಿ ತುಂಬ ವಾಮ್ ಕಲರ್ಸ್ ತುಂಬ ಕೋಲ್ಡ್ ಕಲರ್ಸ್ ಅಂತ ಯೂಸ್ ಮಾಡ್ತಾರೆ. ಸೊ ಸೇಮ್ ಸಿಂಪಲ್ ನಾನು ಇದರಲ್ಲಿ ನನ್ನ ವೀಡಿಯೋಸ್ ಮೆಜಾರಿಟಿ ನೋಡಿದ್ರೆ ಇಟ್ಸ್ ಡಿಪೆಂಡ್, ಒಂದು ಸ್ವಲ್ಪ ವಾಮ್ ಇರುತ್ತೆ, ಒಂದೊಂದು ಟೈಮ್ ಕೋಲ್ಡ್ ಇರುತ್ತೆ. ಸೊ ಇವಾಗ ನೋಡಿ, ವಾಮ್ ಕೊಟ್ಟರೆ ಇನ್ನೂ ಸ್ವಲ್ಪ ನಿಮಗೆ ಲೈಕ್ ವಾಮ್ ಒಂದು ವೆಲ್ಕಮಿಂಗ್ ಟೋನ್ ಆಗಿರುತ್ತೆ, ಹಂಗಂದರೆ ವಾಮ್ ಕಲರ್ಸ್. ಅದೇ ಕೋಲ್ಡ್ ಬಂದರೆ ಇನ್ನೂ ನಿಮಗೆ ಕೈಂಡ್ ಆಫ್ ತುಂಬ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್. ವಾಮ್ ಅಂದರೆ ವೆಲ್ಕಮಿಂಗ್ ಇರುತ್ತೆ, ಕೋಲ್ಡ್ ಅಂದರೆ ಸ್ವಲ್ಪ ಹಂಗೆ ಸೆಟಲ್ ಆಗಿ ಲೈಕ್ ಫೇಸಲ್ಲಿ ಹೊಡೆದ ಥರ ಇರುತ್ತೆ. ಸೊ ಇಟ್ ಡಿಪೆಂಡ್ಸ್, ನೀವು ಇದೇ ಯೂಸ್ ಮಾಡ್ಬೇಕಂತಲ್ಲ. ಇದು ತುಂಬ ಸೈಕಾಲಜಿ ಐತೆ, ಮೂವೀಸ್ ಎಲ್ಲ ಯೂಸ್ ಮಾಡ್ತಾರೆ. ವಾಮ್ ಕಲರ್ಸ್, ಈ ಥರ ಕ್ಯಾರೆಕ್ಟರ್ ವಾಮ್ ಕಲರ್ಸ್ ಏನು ಯೂಸ್ ಮಾಡಬೇಕು, ಲೈಕ್ ಕೋಲ್ಡ್ ಕಲರ್ ಏನು ಯೂಸ್ ಮಾಡಬೇಕು ಅಂತ. ಸೊ ಇದೆಲ್ಲ ಮುಂದೆ ಹೋಗ್ತಾ ನೋಡೋಣ. ಸೊ ನಾನು ಯೂಶ್ವಲಿ ವಿಲ್ ಗೋ ವಿತ್ ಕೋಲ್ಡ್. ದಿಸ್ ಇಸ್ ದ ಬೆಸ್ಟ್. ದಿಸ್ ಇಸ್ ಜಸ್ಟ್ ಎ ಕಲರ್ ಕರೆಕ್ಷನ್. ನಾವು ಇಷ್ಟು ಮಾಡಿದ್ದು ಜಸ್ಟ್ ಬೇಸಿಕ್ ಕಲರ್ ಕರೆಕ್ಷನ್ ಅಷ್ಟೇ. ನೀವೊಂದು ಬಿಗಿನರ್ ಆಗಿ ಜಸ್ಟ್ ಬೇಸಿಕ್ ಕಲರ್ ಕರೆಕ್ಷನ್ ಮಾಡಬೇಕಂದ್ರೆ ಈ ಥರ ಮಾಡ್ಬೋದು. ಸೊ ಇನ್ನೊಂದೈತೆ, ದಟ್ ಈಸ್ ಕಲರ್ ಗ್ರೇಡಿಂಗ್ ಅಂತ. ದಟ್ ಈಸ್ ಕಂಪ್ಲೀಟ್ಲಿ ನಿಮ್ಗೆ ಯಾವ ಥರ ಒಂದು ಲುಕ್ನ ಲುಕ್ನ ಕ್ರಿಯೇಟ್ ಮಾಡೋದು. ಫಾರ್ ಎಕ್ಸಾಂಪಲ್ ತುಂಬಾ ಅದ್ರಲ್ಲಿ ತುಂಬ ಡೆಪ್ತ್ ಅದು. ಏನಕ್ಕೆ ಅಂದರೆ ಜಸ್ಟ್ ಇದು ಬೇಸಿಕ್ಸ್ ನಾವು 4-5 ಪ್ಯಾರಾಮೀಟರ್ ಯೂಸ್ ಮಾಡಿ ನಾವು ಅಡ್ಜಸ್ಟ್ ಮಾಡಿ. ದಿಸ್ ಇಸ್ ಕಂಪ್ಲೀಟ್ಲಿ ಬೇಸಿಕ್. ಏನಕ್ಕೆ ಕಲರ್ ಕರೆಕ್ಷನ್. ಕಲರ್ ಗ್ರೇಡಿಂಗ್ ಅಂದರೆ ಒಂದು ಲುಕ್ನ ಯಾವ ಥರ ನಾವು ಕ್ರಿಯೇಟ್ ಮಾಡೋದು, ನಮ್ಗೆ ಬೇಕಾಗಿರೋ ಥರ ಯಾವ ಥರ ಒಂದು ಲುಕ್ನ ನಾವು ಕ್ರಿಯೇಟ್ ಮಾಡೋದು, ಅದಕ್ಕೆ ನಾವು ಕಲರ್ ಗ್ರೇಡಿಂಗ್ ಅಂತ ಹೇಳಿದ್ವಿ. ಸೊ ಅದು ಮುಂದೆ ನೋಡೋಣ, ನೋ ವರೀಸ್. ನೆಕ್ಸ್ಟ್ ಮತ್ತೆ ಇದು ಕೆಳಗಡೆ ಬಂದರೆ ಕರ್ವ್ಸ್ ಅಂತ ಐತೆ. HSL ಕರ್ವ್ಸ್ ಅಂದ್ರೇನು, HSL ಅಲ್ಲಿ ಹ್ಯೂ ವರ್ಸಸ್ ಸ್ಯಾಚುರೇಷನ್ ಅವೆಲ್ಲ ತುಂಬ 3-4 ಕರ್ವ್ಸ್ ಐತೆ. ಇದೆಲ್ಲ ಮುಂದೆ ಹೋಗ್ತಾ ನೋಡೋಣ. ಒಂದೇ ಇದರಲ್ಲಿ ತುಂಬಾ ಕಾಂಪ್ಲಿಕೇಟೆಡ್ ಮಾಡೋದು ಬೇಕಾಗಿಲ್ಲ. ಸೊ ದಟ್ಸ್ ಇಟ್. ಮುಂದೆ ವೀಡಿಯೋಸಲ್ಲಿ ನೆಕ್ಸ್ಟ್ ಪಾರ್ಟಲ್ಲಿ ಕರ್ವ್ಸ್ ಅಂದ್ರೇನು, ಲೈಕ್ ಹ್ಯೂ ವರ್ಸಸ್ ಸ್ಯಾಚುರೇಷನ್ ಅವೆಲ್ಲ ಮುಂದೆ ನೋಡೋಣ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹೇಳಿ. ವಿಡಿಯೋ ಎಷ್ಟಾಗಿದ್ರೆ ಇನ್ನೂ ಬೆಟರಾಗಿ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ನಿಮ್ಗೆ ಏನೇ ಫೀಡ್ಬ್ಯಾಕ್ ಇದ್ದರೂ ಕಮೆಂಟ್ಸಲ್ಲಿ ನೀವು ಕಮೆಂಟ್ಸಲ್ಲಿ ಹಾಕಿ ನಾನು ನೋಡಿರ್ತೀನಿ. ಥ್ಯಾಂಕ್ ಯು.